So this is the fruit of the Dillenia pentagna, and it is edible fruit. It tastes quite nice. Usually underneath the tree you can find it. Now the fruiting season has just started, and it has a kind of a somewhat mangoish type of taste, you can say, not very sweet. ತಿಂತಲೇ ಇರ್ಬೋದು ಸರ್. ಮಾವಿನ ಹಣ್ಣಿನ ಫ್ಲೇವರ್ ಇರೋದು ಹೌದಾ ಇದಕ್ಕೆ? ಹೌದಲ್ಲ ಸರ್? ನಾನು ಅವಲೇ ತಿಂದು ಸರಿಯಾಗಿ ಜಗದ್ರೆ ಹಾಂ ಮಾವಿನ ಹಣ್ಣು ಟೇಸ್ಟ್ ಇದೆ, ಆದರೆ ಹುಳಿ ಇಲ್ಲ ಅಲ್ವಾ? ಚೆನ್ನಾಗಿ ಚಪ್ಪೆ ಮಾವಿನ ಹಣ್ಣು ಥರ. ಈಗ ಜಾಸ್ತಿ ಹಣ್ಣಾಗಿರೋದಾಗಿರುತ್ತಲ್ಲ ಆ ಥರ. ಈ ನೀರು ಬಿಟ್ಟರೆ ಮಾವಿ ಮಾಡ್ತಾರೆ. ಮರದಲ್ಲಿ 1000 ಹಣ್ಣಿದೆ. ಹೌದು. ಫುಲ್ ಹಣ್ಣು. ಇದು ಹಕ್ಕಿಗಳಿಗೆಲ್ಲ ಇಂಪಾರ್ಟೆಂಟ್. ಹಕ್ಕಿಗಳಿಗೆ, ಕೋತಿಗಳಿಗೆ. ಕೋತಿಗಳು ಒಂದು ಬಿಡಲ್ಲ. ಮನುಷ್ಯರು ತಿನ್ಬೋದು, ಚೆನ್ನಾಗಿದೆ ಹಣ್ಣು. ಆದರೆ ಜನರಿಗೆ ಗೊತ್ತಿಲ್ಲ. ನೀನು ಹಳ್ಳಿಯಲ್ಲಿ ಬೆಳೆದವನಾದರೂ ನಿಂಗೂ ಟೇಸ್ಟ್ ನೋಡಿರಲಿಲ್ಲ ಅಲ್ವಾ? ಸೊ ಇದು ನಮ್ಮವರೆಲ್ಲ ಕಲ್ತ್ಕೊಳ್ಬೇಕು. ಇದನ್ನ ಕಲಿತು ಈ ಮರನೂ ಕಾಪಾಡಿಕೊಂಡ್ರೆ ಒಳ್ಳೆಯದು.